ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಯಾವ ದೇವಸ್ಥಾನ ಅಂತ. ಬನ್ನಿ ನೋಡಿರುವಂತೆ. ಬಿಸಿಲು ಜಾಸ್ತಿ ಇದೆ ಅಂತ ಸಿಕ್ಕಾಪಟ್ಟೆ ಮೇಡಮ್ ನಿಧಾನ ಹೋಗ್ತಾ ಇದ್ದಾರೆ. ಆ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಇದ್ವಿ. ಇಲ್ಲೇ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ನನ್ನ ತಮ್ಮ ನೋಡ್ತಾ ಇದ್ದಾನೆ. ಏನು ವೆಹಿಕಲ್ ಹಿಂಗೆಲ್ಲ ಬಂದಿದೆಯಲ್ಲ ಇಷ್ಟೊಂದು. ಭಾನುವಾರ ಹೊತ್ತು ಜಾಸ್ತಿ ಇರುತ್ತೆ ದೇವಸ್ಥಾನ, ರಶ್ ಇರುತ್ತೆ ಸಿಕ್ಕಾಪಟ್ಟೆ ಜನ. ಮುಂದೆ ಹೋಗ್ತಾ ಇದ್ದೀವಿ ಸುಮ್ಮನೆ ನೋಡಿಕೊಂಡು. ಪೂಜೆ ಐಟಮ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ನೋಡಿದ್ರೆ ಕ್ಯೂವಲ್ಲಿ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಕ್ಯೂವು. ಈ ಕ್ಯೂವಲ್ಲಂತೂ 100 ರೂಪಾಯಿ ಕೊಟ್ಟು ಒಳಗಡೆ ಹೋಗಬೇಕು, ಇಲ್ಲ ಅಂದರೆ ಸುಮ್ಮನೆ ಆದರೆ ಹಂಗಿಂದ ರೌಂಡ್ ಹಾಕ್ಕೊಂಡು ಬರಬೇಕು. ನಾವು ಹೋಗಲಿ ಅಂತ ಹಂಗಿಂದ ಬಂದ್ವಿ. ಕ್ಯೂವಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ನನ್ನ ತಮ್ಮ ನೋಡಿ ಶಾಕ್ ಆಗಿಬಿಟ್ಟ. ನಮ್ಮ ಹುಡುಗಿ ಬೇರೆ ನಗ್ತಾಯಿದ್ದಾಳೆ, ಕ್ಯೂವಲ್ಲಿ ಎಷ್ಟೊತ್ತು ನಿಂತ್ಕೋಬೇಕಪ್ಪ ರಶ್ಶು ಅಂತ. ದೇವಸ್ಥಾನಕ್ಕೆ ಬಂದಾಗ ಕಾಯಲೇಬೇಕು, ಏನು ಮಾಡೋಕ್ಕಾಗಲ್ಲ. ಕ್ಯೂ ಒಂದು ಸಿಕ್ಕಾಪಟ್ಟೆ. ಈ ಪಾಪು ಬೇರೆ ಆಟ ಆಡ್ತಾಯಿತ್ತು ನಮ್ಮ ಜೊತೆ ಎಲ್ಲ ವೀಡಿಯೋ ಮಾಡೋದು ನೋಡಿಬಿಟ್ಟು. ಫೈನಲ್ ಆಗಿ ದೇವ್ರ ದರ್ಶನ ಆಗೋಯಿತು. ಏನಂದರೆ ಜನನ ಸುಮ್ಮನೆ ತಳ್ತಾ ಇದ್ದಾರೆ. ಹಂಗೆ ನಮ್ಮದೊಂದಿರಲಿ ಫೋಟೋ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾವ ದೇವಸ್ಥಾನ ಅಂತ ನಿಮಗೆ ಫ್ರೆಂಡ್ಸ್. ನೋಡಿ, ತುಂಬ ಅಂದರೆ ತುಂಬ ಖುಷಿ ಆಯಿತು.